ಮಾರ್ನಿಂಗ್. 5 to 10 minutes ಇದರ ಕಾನ್ಸಂಟ್ರೇಟ್ ಮಾಡಿ. ಯಾವತ್ತೂ ಇಂಗ್ಲಿಷ್ ಕ್ಲಾಸ್ ಬೇರೆ ಕೋಚಿಂಗ್ ಕ್ಲಾಸ್ ಅನ್ನೋದು ವಿಜಯಪುರ ಮಾಡಿದ್ರೆ ಅಂಡ್ ಸೆಕೆಂಡ್ ಟೈಮ್ ವಿಸಿಟಿಂಗ್ ಇಯರ್ ಲಾಸ್ಟ್ ಇಯರ್ ಕ್ಲಾಸ್ 1.5 year ಆಗಿದೆ ನಾನು ಬಂದಿದ್ದೆ. ಸೊ ನಾನು ಬರಬೇಕಾದ ಉದ್ದೇಶ ಏನಂದ್ರೆ ನೀವೆಲ್ಲರೂ ವಿಜಯಪುರ ಬಂದ್ಬಿಟ್ಟು ನನ್ನ ಕ್ಲಾಸ್ ಅಟೆಂಡ್ ಮಾಡಕ್ಕಾಗಲ್ಲ. ಸೊ ಮೈ ಇಂಟೆನ್ಷನ್ ಯು ಹ್ಯಾವ್ ಟು ಲರ್ನ್ ಈಸಿಲಿ ಇನ್ ಮೈ ಕ್ಲಾಸ್. ನೋಡಿ ತುಂಬಾ ಜನ ಹೇಳ್ತಾರೆ ನಾನು ಇಂಗ್ಲಿಷ್ ಕಲಿಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತೇ ಆಗ್ತಾ ಇಲ್ಲ. ಸೊ ಐ ಆಮ್ ರೆಡಿ ಟು ಸ್ಮಾರ್ಟ್ ಜಸ್ಟ್ ನೋಡಿ ನಾನು ತಿನ್ನುತ್ತಿದ್ದೇನೆ ಇಂಗ್ಲಿಷ್ ಯಾವ ತರ ಹೇಳ್ತೀರಾ? ಐ ಆಮ್ ಈಟಿಂಗ್. ವೆರಿ ಗುಡ್. ಈಗ ನಾನು ನುಂಗುತ್ತಿದ್ದೇನೆ. ಫೈನ್. ಫಸ್ಟ್ ಪ್ರಾಬ್ಲಮ್ ಮೀನಿಂಗ್ಸ್ ಗೊತ್ತಿರಲ್ಲ. ನಾನು ಈಜುತ್ತಿದ್ದೇನೆ ಯಾವ ತರ ಹೇಳ್ತೀರಾ? ಐ ಆಮ್ ಸ್ವಿಮಿಂಗ್. ವೆರಿ ಗುಡ್. ನಾನು ಮುಳುಗುತ್ತಿದ್ದೇನೆ. First problem, ನಾನು ಕೂಡ ಫೇಸ್ ಮಾಡಿದ್ದೀನಿ. Actually, I am not from English medium. I was really zero in English. I got proper training in Bangalore. Now I am able to speak English fluently because I cleared my all the doubts. So you can clear your doubts in my class. ಅವಶ್ಯಕತೆ ಇಲ್ಲ. ಈಗ ಸೆಕೆಂಡ್ ಪ್ರಾಬ್ಲಮ್ ನೋಡಿ, ಮೇಜರ್ ಪ್ರಾಬ್ಲಮ್ ಇದು. ಸೆಕೆಂಡ್ ಪ್ರಾಬ್ಲಮ್ ಆದ್ರೆ ಡೆಫಿನೆಟ್ಲಿ ಇಂಗ್ಲಿಷ್ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೆಕೆಂಡ್ ಪ್ರಾಬ್ಲಮ್ ಇದೆ ಡಿಫರೆಂಟ್ ಸೆಂಟೆನ್ಸಸ್ ಬರ್ತಿರಲ್ಲ. ಈಗ ನೋಡಿ ಹೋಗುತ್ತೇನೆ, ಹೋಗುತ್ತಿದ್ದೇನೆ, ಹೋಗಬಹುದು, ಹೋಗಬಹುದಿತ್ತು, ಹೋಗಬೇಕು, ಹೋಗಬೇಕಿತ್ತು. ಇಂಗ್ಲಿಷ್ ಅಲ್ಲಿ ಯಾವ ತರ ಹೇಳಬೇಕು? ಕನ್ಫ್ಯೂಷನ್ ಅನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನೋಡಿ, ಯು ಶುಡ್ ಗೋ ಅನ್ನೋ ಸೆಂಟೆನ್ಸ್ ಇದೆ. ಯು ಶುಡ್ ಗೋ. ಯು ಶುಡ್ ಗೋ ಅಂದ್ರೆ ನೀನು ಹೋಗಲೇಬೇಕು. ಕನ್ನಡದಲ್ಲಿ ಕೊನೆಯಲ್ಲಿ ಬಂತು ಬೇಕು. ಅಥವಾ ಹೋಗಬೇಕು, ಯು ಶುಡ್ ಗೋ, ಹೋಗಲೇಬೇಕು, ಮಸ್ಟ್ ಗೋ, ಕಂಪಲ್ಸರಿ ಹೋಗಬೇಕು. ಬೇಕು 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 ಅಂತ ಬಂತು ಕನ್ನಡದಲ್ಲಿ ಕೊನೆಯಲ್ಲಿ. ಓಕೆ, ಈಗ ನೀನು ಹೋಗಬೇಕಿತ್ತು, ನೀನು ಬರಬೇಕಾಗಿತ್ತು, ಇಂಗ್ಲಿಷ್ ಬೇಕಿತ್ತು. ಯಾವ ತರ ಹೇಳ್ತಾರೆ? ಸ್ಟಾಪ್ ಆಗ್ಬಿಡ್ತೀರಾ. ಬಿಕಾಸ್ ನನ್ನಲ್ಲಿ ಯಾರು ಇಂಗ್ಲಿಷ್ ಮಾತಾಡ್ತಾನೆ ಇಲ್ಲ, ನಾಲೆಜ್ ಇಲ್ಲ. ಆ ನಾಲೆಜ್ ನಾನು ಕೊಡ್ತೀನಿ 30 ಡೇಸ್. ನಾನು ಹೇಳ್ತಾ ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ರಿಯಲಿ ಜೋಕ್ ಅಲ್ಲ, ಸೀರಿಯಸ್ಲಿ ಕಲಿತೀರಾ. ಸೊ ನಾನು ಕೂಡ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಕಲಿತೇನೆ. ಐ ಆಮ್ ನಾಟ್ ಫ್ರಮ್ ಇಂಗ್ಲಿಷ್ ಮೀಡಿಯಂ. ಆಲ್ರೆಡಿ ಐ ಟೋಲ್ಡ್ ಯು. ಓಕೆ, ಸೊ ಇದರ ತುಂಬಾ ಸೆಂಟೆನ್ಸಸ್ ಬರ್ತಿರಲ್ಲ. ಒನ್ ಮೋರ್ ಎಕ್ಸಾಂಪಲ್ ನೋಡಿ, ಯು ಮೇ ಗೋ ಅಂತ ಸೆಂಟೆನ್ಸ್ ಇದೆ. ಯು ಮೇ ಗೋ. ಯು ಮೇ ಗೋ ಅಂದ್ರೆ ನೀನು ಹೋಗಬಹುದು. ಮೇ ಮೀನಿಂಗ್ ಏನು ಬರುತ್ತೆ? ಬಹುದು. ಈಗ ನೀನು ಹೋಗಬಹುದಿತ್ತು, ಪರೀಕ್ಷೆ ಬರೀಬಹುದಿತ್ತು, ಬಹುದಿತ್ತು. ಇಂಗ್ಲಿಷ್ ಯಾವ ಹೇಳ್ತಾರೆ? ಕೆಲಸ ಮಾಡ್ತಿದ್ದೆ, ನೀನು ಕಲಿತಾ ಇರು. ಇಂಗ್ಲಿಷ್ ಅಲ್ಲಿ ಕನ್ಫ್ಯೂಷನ್ ತುಂಬಾನೇ ಈಸಿ. ನಾನು ಹೇಳ್ತೀನಿ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ನೋಡಿ, ನೀನು ಅಂದ್ರೆ ಯು, ಕಲಿಕೆ ಹತ್ತಿರ ಲರ್ನಿಂಗ್ ಮಾಡಿ. ಓಕೆ, ಸೊ ಕಲಿತಾ ಇರು ಅಂತ ಹೇಳಬೇಕಾದ್ರೆ ಈ ಶಬ್ದ ಯೂಸ್ ಮಾಡಬೇಕು. ಈ ಸೆಂಟೆನ್ಸ್ ಅಲ್ಲಿ ಲರ್ನಿಂಗ್, ನೀನು ಕಲಿತಾ ಇರು, ನೀನು ತಿಂತಾ ಇರು, ನೀನು ಕಲಿತಾ ಇರು, ನೀನು ಸಹಾಯ ಮಾಡ್ತಾ ಇರು. ಒಂದೊಂದು ವರ್ಡ್ ಇದೆ. ಈಗ ಕೀಪ್ ಕ್ಯಾನ್ಸಲ್ ಮಾಡಿ. ಈಗ ಸ್ಟಾಪ್ ತಗೊಳ್ಳಿ. ಸ್ಟಾಪ್ ಅಂದ್ರೆ ನಿಲ್ಲಿಸು. ಈ ಸೆಂಟೆನ್ಸ್ ಹೇಳಿ ಸ್ಟಾಪ್. ಪ್ರಾಕ್ಟೀಸ್ ಮಾಡಬೇಕು. ಆ ಪ್ರಾಕ್ಟೀಸ್ ಕೂಡ ನಾನು ಹೇಳ್ತೀನಿ ಯಾವ ತರ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಸೊ ಡೆಫಿನೆಟ್ಲಿ ಐ ಆಮ್ ರೆಡಿ ಟು ಹೆಲ್ಪ್ ಯು. ಸೊ ಇಫ್ ಯು ಫೀಲ್ ದಟ್ ಸರ್ ನಾನು ಕಲಿಬಹುದು ಅಂತ ಅನ್ಸಿದ್ರೆ ಡೋಂಟ್ ಮಿಸ್ ದ ಚಾನ್ಸ್. ನಾನು ಕಲಿಬಹುದು. ಇದೆಲ್ಲ ಈಸಿ ಸೆಂಟೆನ್ಸಸ್. ಈಗ ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ತೀನಿ, ಟ್ರೈ ಮಾಡಿ. ಸ್ವಲ್ಪ ಡಿಫಿಕಲ್ಟ್ ಇದೆ, ಟ್ರೈ ಮಾಡಿ. ನೀನು ಆ ಟೈಮಲ್ಲಿ ಹೇಳಿದ್ರೆ ನಾನು ಅವಾಗ ಹೋಗ್ಬಿಡ್ತಿದ್ದೆ. ನೀನು ಹೇಳಲಿಲ್ಲ, ನಾನು ಹೋಗಿಲ್ಲ. ಇಂಗ್ಲಿಷ್ ಅಲ್ಲಿ ನೀನು ಅವಾಗ ಹೇಳಿದ್ರೆ ನಾನು ಅವಾಗ ಹೋಗ್ಬಿಡ್ತಿದ್ದೆ. ಯಾವ ತರ ಹೇಳ್ತೀರಾ? ಜಸ್ಟ್ ಐ ಆಮ್ ಗೋಯಿಂಗ್, ಐ ಆಮ್ ಕಮಿಂಗ್. ಇಂಗ್ಲಿಷ್ ಅಲ್ಲ, ಇಂಗ್ಲಿಷ್ ತುಂಬಾ ಇದೆ, ಅದು ಕಲಿಬೇಕಾಗುತ್ತೆ. ನಾವು ಕಲ್ತಿಲ್ಲ ಅಂದ್ರೆ ನಮ್ಮ ಡಿಗ್ರಿ ಕೂಡ ಕಂಪ್ಲೀಟ್ ಆಗುತ್ತೆ, ಡಿಗ್ರಿ ಸರ್ಟಿಫಿಕೇಟ್ ನಮ್ಮ ಹತ್ರ ಇರುತ್ತೆ, ಆದ್ರೆ ಇಂಗ್ಲಿಷ್ ಮಾತಾಡಲಿಕ್ಕೆ ಆಗಲ್ಲ. ಒಂದು ನಿಜ ಹೇಳ್ತೀನಿ ನೋಡಿ, ಬೆಂಗಳೂರಲ್ಲಿ 3 years ಇದೆ, ನಾನು ನೋಡಿದ್ದೀನಿ. 10th ಕ್ಲಾಸ್ ಪಾಸ್ ಆಗಿರ್ತಾರೆ, ದೇ ಆರ್ ವರ್ಕಿಂಗ್ ಇನ್ ಕಾಲ್ ಸೆಂಟರ್, ದೇ ಆರ್ ಗೆಟಿಂಗ್ 25,000-30,000 ಸ್ಯಾಲರಿ. ರಿಯಲಿ 10th ಪಾಸ್ ಆಗಿರ್ತಾರೆ, ಕಸ್ಟಮರ್ ಕೇರ್ ಅಲ್ಲಿ ಕಾಲ್ ಮಾಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ. ರಿಯಲಿ ಓಕೆ. ಆದ್ರೆ ನಮ್ಮ ಪ್ರಾಬ್ಲಮ್ ಡಿಗ್ರಿ ಕಂಪ್ಲೀಟ್ ಆದ್ರೂ ಕೂಡ ವಿ ಆರ್ ನಾಟ್ ಏಬಲ್ ಟು ಫೇಸ್ ದ ಇಂಟರ್ವ್ಯೂ ಇನ್ ಇಂಗ್ಲಿಷ್. ಇಂಗ್ಲಿಷ್ ಅಲ್ಲಿ ಇದೆ ಕನ್ಫ್ಯೂಷನ್. ಓಕೆ ನೋಡಿ, ಸೈಕಲ್ ಪ್ಲೇಸ್ ಕಮ್ ಆಲ್ರೆಡಿ ಗೊತ್ತಿದೆ, ಆರಾಮಾಗಿ ಗೊತ್ತಿಲ್ಲ. ಪ್ರಾಬ್ಲಮ್ ಏನು ಬರಲ್ಲ. ಪ್ರಾಬ್ಲಮ್ ಯಾವಾಗ ಬರುತ್ತೆ? ಡಿಫಿಕಲ್ಟ್ ಶಬ್ದ ಬರುತ್ತೆ ಯಾವುದೇ ಬುಕ್ ಅಲ್ಲಿ. ಅದರಲ್ಲಿ ಸಿ ಬಂದಾಗ ಸಾ ಹೇಳಬೇಕು, ಕಾ ಹೇಳಬೇಕು, ಗೊತ್ತಾಗಲ್ಲ, ಸ್ಟಾಪ್ ಆಗ್ಬಿಡ್ತೀರಾ. ಅವಾಗ ರೂಲ್ಸ್ ಗೊತ್ತಿರಬೇಕು. ರೂಲ್ಸ್ ನೋಡಿ, ಇಂಗ್ಲಿಷ್ ಎಷ್ಟೇ ಡಿಫಿಕಲ್ಟ್ ಶಬ್ದ ಬರಲಿ, ಸಿ ಇ ಸಿ ಐ ಸಿ ವೈ ಬಂದ್ರೆ ಸಿ ಸೌಂಡ್ ಏನಾಗುತ್ತೆ? ಆಗಲ್ಲ. ಓಕೆ, ಟ್ರೈ ಮಾಡಿ ನೋಡಬಹುದು. ಸಿ ಪಕ್ಕ ಇ ಬಂದ್ರೆ, ಸಿ ಇ ಸಿ ಐ ಸಿ ವೈ ಬಂದ್ರೆ ಸಾನೆ ಹೇಳಬೇಕು. ರಿಯಲಿ ಒನ್ ಮೋರ್ ಎಕ್ಸಾಂಪಲ್ ನೋಡಿ, ಎಸ್ ಐ ಆರ್ ಏನಂತ ಹೇಳಿ ಆಕ್ಚುಲಿ ಸಿರ್ ಹೇಳಬೇಕು. ನಾವು ಸಿರ್ ಹೇಳಲ್ಲ, ನಾನು ಹೇಳ್ತೀನಿ ವಾಟ್ ಇಸ್ ದ ರೀಸನ್? ರೀಸನ್ ಹೇಳಿ. ಎಸ್ ಐ ಸೈಲೆಂಟ್ ಆಗುತ್ತೆ. ಓಕೆ ಗುಡ್, ವೆರಿ ಗುಡ್. ರೀಸನ್ ಹೇಳಿ ಯಾಕೆ ಸೈಲೆಂಟ್ ಆಗುತ್ತೆ? ಗರ್ ಗೆ ಸ್ಪೆಲ್ಲಿಂಗ್ ಹೇಳಿ. ಜಿ ಆಗಿದೆ. ಸೊ ಇದು ಐ ಆರ್ ಬಂದ್ರೆ ಸೌಂಡ್ ಚೇಂಜ್ ಆಗುತ್ತೆ, ಸಿರ್ ಆಗಲ್ಲ. ಏನಾಗುತ್ತೆ? ಸರ್. ಇಲ್ಲಿ ಕೂಡ ಐ ಆರ್ ಬಂದ್ರೆ ಗಿರ್ ಆಗಲ್ಲ. ಏನಾಗುತ್ತೆ? ಇದರ ತುಂಬಾ ಇದೆ. ನೋಡಿ ಡರ್ಟಿ, ಇದು ಆಕ್ಚುಲಿ ಡರ್ಟಿ ಹೇಳಬೇಕು. ನಾನು ಹೇಳ್ತೀನಿ ಡರ್ಟಿ ಬಿಕಾಸ್
ಐ ಆರ್ ಬಂದಿದೆ. ಬರ್ತ್ಡೇ ಸ್ಪೆಲ್ಲಿಂಗ್ ಹೇಳಿ. ಅದು ಆಕ್ಚುಲಿ ಬಿರ್ತ್ಡೇ ಹೇಳಬೇಕು, ಹ್ಯಾಪಿ ಬಿರ್ತ್ಡೇ. ನಾವು ಬಿರ್ತ್ಡೇ ಹೇಳಲ್ಲ, ನಾವು ಹೇಳ್ತೀವಿ ಹ್ಯಾಪಿ ಬರ್ತ್ಡೇ. ಅದರಲ್ಲಿ ಕೂಡ ಐ ಆರ್ ಬಂದಿದೆ. ಫೈನಲಿ 1% ಕೂಡ ಅಲ್ಲ, ಜಸ್ಟ್ ಒಂದು ಡೆಮೋ ಕ್ಲಾಸ್ ಅಲ್ಲ. ಸೊ ನಾನು ಹೇಳಿ ನಾನು ಕಲಿಬೇಕು ನಿಮ್ಮ ಹತ್ರ ಅಂತ ಅನ್ಸಿದ್ರೆ ಅಡ್ಮಿಷನ್ ಮಾಡ್ಬೋದು. ಎಲ್ಲರಿಗೂ ಒಂದು ಫಾರ್ಮ್ ಕೊಟ್ಟು ಅದರಲ್ಲಿ ಅಡ್ರೆಸ್ ಇರುತ್ತೆ. ಸೊ ಅಲ್ಲೇ ಬಂದ್ಬಿಟ್ಟು ಅಡ್ಮಿಷನ್ ಮಾಡ್ಬೋದು. ಫಸ್ಟ್ ಆಪ್ಷನ್ ನಾನು ಯೂಸ್ ಮಾಡ್ತಾ ಇರೋದು ಕ್ಲಾಸ್ ಅಲ್ಲೇ ಈ ತರ ಒಂದು ವೈಟ್ ಸ್ಕ್ರೀನ್ ನೋಡಿ, ಒಂದು ಸ್ಕ್ರೀನ್ ಇರುತ್ತೆ ವೈಟ್ ಸ್ಕ್ರೀನ್. ಇದರಲ್ಲಿ ವಿಡಿಯೋಸ್ ಯಾವುದು ಡಿಸ್ಪ್ಲೇ ರನ್ ಮಾಡಲ್ಲ, ಒಂದು ಸ್ಕ್ರೀನ್ ವಿಡಿಯೋ ಇದು ನೋಡಿ. ಒಂದು ವೈಟ್ ಸ್ಕ್ರೀನ್ ಇರುತ್ತೆ, ನಾನು ಬರೀತಾ ಇದ್ದೆಲ್ಲ ಸ್ಕ್ರೀನ್ ಮೇಲೆ ಈ ತರ ರೈಟಿಂಗ್ ನಾನು ಬರೀಬಹುದು. ಓಕೆ, ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾವುದು ಫೇಸ್ ನಾನು ಡಿಸ್ಪ್ಲೇ ಮಾಡಲ್ಲ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. 100